ಇವತ್ತು ಹಲವಾರು ಧರ್ಮಗಳು ಅಸ್ತಿತ್ವದಲ್ಲಿದೆ ಅಂದರೆ ಅದಕ್ಕೆ ಕಾರಣ ಹಿಂದೂ ಧರ್ಮದ ನಂಬಿಕೆಗಳು, ಆಚರಣೆಗಳು, ಉತ್ಸವಗಳು, ಹಬ್ಬಗಳು, ಪೂಜೆಗಳು, ದೇವಸ್ಥಾನಗಳು ಮತ್ತು ಅದರ ಸುತ್ತ ಇರುವ ವ್ಯಾಪಾರ, ವ್ಯವಹಾರ, ವಹಿವಾಟುಗಳು. ಭಾರತದ ಕಟ್ಟಕಡೆಯ ವ್ಯಕ್ತಿಯನ್ನು ಯಾರು ತಲುಪದಿದ್ರು, ಜನಪ್ರತಿನಿಧಿ ತಲುಪದಿದ್ರು, ಸರ್ಕಾರ ತಲುಪದಿದ್ರು, ಸರ್ಕಾರ ಅಧಿಕಾರಿಗಳು ತಲುಪದಿದ್ರು, ಆದರೆ ದೇವಸ್ಥಾನಗಳು ಅವನನ್ನು ತಲುಪ್ತವೆ. ಅತ್ಯಂತ ಎತ್ತರದಲ್ಲಿರುವ ವ್ಯಕ್ತಿಯಿಂದ ಹಿಡಿದು ಅತ್ಯಂತ ತಳಮಟ್ಟದ ವ್ಯಕ್ತಿಯವರೆಗೂ ಕೂಡ ದೇವಸ್ಥಾನಗಳು ತಲುಪುತ್ತವೆ. ಹಿಂದೂ ಧರ್ಮ, ಹಿಂದೂ ದೇವಸ್ಥಾನಗಳು, ಹಿಂದೂ ಆಚರಣೆಗಳು ಇವೆಲ್ಲವೂ ಎಲ್ಲರೊಂದಿಗೆ, ಎಲ್ಲವುಗಳೊಂದಿಗೆ ಸಂಬಂಧವನ್ನು ಹೊಂದಿರುತ್ತದೆ. ಹಿಂದೂ ಧರ್ಮ ಬರೀ ಪೂಜೆ, ಪುನಸ್ಕಾರ, ಹೋಮ, ಆಚರಣೆ ಇವಷ್ಟೇ ಅಲ್ಲ. ಇದು ಎಲ್ಲ ವರ್ಗದ, ಎಲ್ಲ ಜನರ, ಎಲ್ಲರ ಜೊತೆಗಿನ ಸಂಬಂಧವನ್ನು ಇದು ಹೊಂದಿರ್ತದೆ. ಭಾರತದ ಒಟ್ಟು ಆರ್ಥಿಕ ವಹಿವಾಟಿನಲ್ಲಿ ದೇವಸ್ಥಾನಗಳು ಹಿಂದೂ ಧರ್ಮದ ಆಚರಣೆಗಳ ಪಾತ್ರ ಬಹಳ ದೊಡ್ಡದು. ಜೇನು ಸಾಕಾಣಿಕೆ ಮಾಡುವವನು, ಕಟ್ಟಿಗೆ ಕಡಿಯುವವನು, ಕಟ್ಟಿಗೆ ಮಾರುವವನು, ಟ್ರಾನ್ಸ್ಪೋರ್ಟೇಷನ್ನು, ಪ್ರವಾಸೋದ್ಯಮ, ಬೋರ್ಡಿಂಗು, ಲಾಡ್ಜಿಂಗು, ಹೋಟೆಲ್ ಉದ್ಯಮ, ಕಾರ್ಮಿಕರು, ಕೂಲಿಕಾರರು, ಅಕ್ಕಿ ಸೇರಿದಂತೆ ದವಸ ಧಾನ್ಯಗಳು, ತರಕಾರಿಗಳು, ಹಣ್ಣುಗಳು, ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಕಬ್ಬು, ಬೆಲ್ಲ, ಸಕ್ಕರೆ, ಬಾಳೆ, ಕಂಗು, ತೆಂಗು, ಮೆಣಸು, ಚಿನ್ನ, ಬೆಳ್ಳಿ, ಬಂಗಾರ, ವಜ್ರ, ವೈಡೂರ್ಯ, ಮುತ್ತು, ರತ್ನ, ಹವಳ, ಮಡಿಕೆ, ಕುಡಿಕೆ, ಬೆತ್ತ, ಬಿದಿರು, ಹೂವು, ಹುಲ್ಲು, ಕಲ್ಲು, ನೆಲ್ಲು, ಸಾರಾಯಿ ಆದಿಯಾಗಿ ಇವುಗಳು ಸೇರಿದಂತೆ ಭಾರತದಲ್ಲಿ ಉತ್ಪಾದನೆಯಾಗುವ ಎಲ್ಲ ಥರದ ವಸ್ತುಗಳು ಕೂಡ ಇದರಲ್ಲಿ ಪೂಜೆಗಳಲ್ಲಿ, ವಿಧಿವಿಧಾನಗಳಲ್ಲಿ ಬಳಸಲ್ಪಡುತ್ತದೆ. ಅದೆಷ್ಟು ಕೋಟಿ ಜನರಿಗೆ ಉದ್ಯೋಗವನ್ನು ಈ ದೇವಸ್ಥಾನಗಳು, ಈ ಆಚರಣೆಗಳು ಕಲ್ಪಿಸಿಕೊಡುತ್ತವೆ. ಸಮಾಜದಲ್ಲಿರುವ ಎಲ್ಲ ವರ್ಗದ, ಎಲ್ಲ ಜಾತಿಯ, ಎಲ್ಲ ಥರದ ಜನರು ಸೌಹಾರ್ದಯುತವಾಗಿ, ಪ್ರೀತಿಯಿಂದ, ಕೊಡುಕೊಳ್ಳುವಿಕೆಯಿಂದ ಒಂದು ಸಾಮರಸ್ಯದ ಬದುಕಿನ ಸಂಕೇತವೇ ಈ ದೇವಸ್ಥಾನಗಳು, ಧರ್ಮಾಚರಣೆಗಳು. ದೇವಸ್ಥಾನ ಕಟ್ಟಿದ ತಕ್ಷಣ, ಪೂಜೆ ಮಾಡಿದ ತಕ್ಷಣ, ಹೋಮ ಹವನ ಮಾಡಿದ ತಕ್ಷಣ, ಈ ಆಚರಣೆಗಳೆಲ್ಲ ಮಾಡಿದ ತಕ್ಷಣ ದೇವರ ಪ್ರತ್ಯಕ್ಷನಾಗಿ ಎಲ್ಲರನ್ನೂ ಶ್ರೀಮಂತರಾಗಿ ಎಲ್ಲರ ಕಷ್ಟ ಸುಖವನ್ನೆಲ್ಲ ಬಗೆಹರಿಸಿಬಿಡ್ತಾನೆ ಅಂತಲ್ಲ. ಆದರೆ ಇದರ ಜೊತೆಗಿನ ವ್ಯವಹಾರ, ವಹಿವಾಟುಗಳಿಂದ ಅನೇಕ ಜನರ, ಅನೇಕ ಜೀವನ ಸುಧಾರಣೆ ಆಗೋದ್ರಲ್ಲಿ ಸಂದೇಹ ಇಲ್ಲ. ಉದಾಹರಣೆಗೆ ಹೂವು ಮಾರೋರು, ಹಣ್ಣು ಮಾರೋರು, ತರಕಾರಿ ಮಾರೋರು ಇವರೆಲ್ಲರ ಕನಿಷ್ಠ ಅಗತ್ಯಗಳನ್ನು ಪೂರೈಸೋದ್ರಲ್ಲಿ ಯಾವ ಸಂದೇಹ ಇಲ್ಲ. ಸುಮ್ಮನೆ ಊಹೆ ಮಾಡ್ಕೊಂಡ ನಮ್ಮಲ್ಲಿ ಸಂಪ್ರದಾಯಗಳಿಲ್ಲ, ಆಚರಣೆಗಳಿಲ್ಲ, ಪೂಜೆ ವಿಧಾನಗಳಿಲ್ಲ, ದೇವಸ್ಥಾನಗಳಿಲ್ಲ, ಇವು ಏನೂ ಇಲ್ಲ. ಈ ಹೂ ಮಾರೋರು, ಹಣ್ಣು ಮಾರೋರು, ತರಕಾರಿ ಮಾರೋರು, ತರಕಾರಿ ಆದರೆ ದಿನನಿತ್ಯ ಊಟಕ್ಕೆ ತಿನ್ನೋದಕ್ಕೆ ಬೇಕು, ಬಳಸ್ತಾರೆ, ಉಪಯೋಗಿಸ್ತಾರೆ. ಆದರೆ ಹೂವುಗಳು, ಕಾಟನ್ ಉದ್ಯಮ, ರೇಷ್ಮೆ ಉದ್ಯಮ, ಧೂಪ, ದೀಪ, ಹೀಗೆ ಹಲವು. ಹಾಗಾದರೆ ಸಾಮಾನ್ಯ ಜನರಿಗೆ ಈ ದೇವರಿಂದ ಆಗೋ ವರಪ್ರಸಾದ ಹೇಗೆ? ಮಾಡುವ ವೃತ್ತಿ, ಅದರ ಮೇಲಿಡುವ ಶ್ರದ್ಧೆ, ಈ ಪರಿಶ್ರಮ, ಅದರ ಫಲವೇ ಬದುಕಿನ ಕ್ರಮ ಮತ್ತು ದೇವರ ವರಪ್ರಸಾದ. ಇದ್ದ ಸಂದರ್ಭದಲ್ಲೂ ಕೂಡ ಅದೇ ಫಲವನ್ನು ಅವನು ಪಡಿತಾನೆ ಅನ್ನೋ ಕಾರಣಕ್ಕಾಗಿ ಋಷಿಮುನಿಗಳು ಈ ಆಚರಣೆಗಳ ಮಾರ್ಗವನ್ನು ತಿಳಿಸಿದ್ದು. ಭಾರತ ದೇಶದಂಥ ಬಹುಕೋಟಿ ಜನಸಂಖ್ಯೆ ಇರುವ ರಾಷ್ಟ್ರದಲ್ಲಿ ಉದ್ಯೋಗಗಳನ್ನು ಸೃಷ್ಟಿಸುವುದು ಅಷ್ಟು ಸುಲಭದ ವಿಷಯವಲ್ಲ. ಅವೆಲ್ಲ ರಾಜಕಾರಣಿಗಳ ಭಾಷಣಕ್ಕೆ ಸೀಮಿತ. ಓಕೆ, ಎಡಪಂಥೀಯ ವಿಚಾರಧಾರೆಗಳು, ಧೋರಣೆಗಳು ಯಾಕೆ ಭಾರತದಂತಹ ದೇಶದಲ್ಲಿ ಸಮರ್ಥವಾಗಿ ಉಳಿದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಅಂದರೆ ಇದೇ ಕಾರಣಕ್ಕೆ. ಈ ಎಡಪಂಥೀಯ ವಿಚಾರಧಾರೆಗಳು ತಮ್ಮ ಧೋರಣೆಗಳನ್ನು ಬದಲಿಸಿಕೊಳ್ಳಬೇಕು ಅಂದರೆ ಒಮ್ಮೆ ಹಲವಾರು ದೇವಸ್ಥಾನಗಳ ಸುತ್ತ ಅಲ್ಲಿ ನಡೆಯುವ ವಹಿವಾಟುಗಳನ್ನು ಕಣ್ಣಾರೆ ನೋಡಿ ಅದರ ಪ್ರಾಕ್ಟಿಕಲ್ ಏನು ಪರಿಶೀಲನೆ ಮಾಡಿ, ಅಧ್ಯಯನ ಮಾಡಿ, ಇದು ಪ್ರಾಕ್ಟಿಕಲ್ ಆಗಿ ಭಾರತದ ಜನಕ್ಕೆ, ಭಾರತದ ಸಾಮಾನ್ಯ ಜನಕ್ಕೆ ಎಷ್ಟು ಅನುಕೂಲವಾಗಬಹುದು, ಎಷ್ಟು ಅನಾನುಕೂಲವಾಗಬಹುದು ಅನ್ನೋದನ್ನು ಮನಗಾಣಬೇಕು. ಓಕೆ, ಇದು ಮೂಢನಂಬಿಕೆ, ಈ ಆಚರಣೆ ತಪ್ಪು, ಇವೆಲ್ಲ ಆಡಂಬರ ತಪ್ಪು, ಬೇಡ. ಇದರ ಬದಲಾಗಿ ಬೇರೆ ವ್ಯವಸ್ಥೆ ಮಾಡ್ಕೊಳ್ಳೋಕ್ಕೆ ನಿಮ್ಮ ಹತ್ರ ಆಲ್ಟರ್ನೇಟಿವ್ ವ್ಯವಸ್ಥೆ ಏನಾದರೂ ಇದೆಯಾ? ಅದನ್ನು ಕಲ್ಪಿಸಿಕೊಡೋಕ್ಕೆ, ಮಾಡಿಕೊಡೋಕ್ಕೆ ನಿಮ್ಮಿಂದ ಸಾಧ್ಯನಾ? ಆವಾಗ ನೀವು ಸರ್ಕಾರದ ಕಡೆ ಬೆಟ್ಟು ತೋರಿಸ್ತೀರಿ. ಇದನ್ನೆಲ್ಲ ಸರ್ಕಾರ ಮಾಡಬೇಕು, ಸರ್ಕಾರ ಉದ್ಯೋಗ ಸೃಷ್ಟಿ ಮಾಡಿಕೊಳ್ಬೇಕು. ಭಾರತದಂಥ ಬಹಳ ಜನಸಂಖ್ಯೆ ಇರುವ ಅತಿ ದೊಡ್ಡ ರಾಷ್ಟ್ರದಲ್ಲಿ ಈ ವರ್ಗದವರಿಗೆ ಉದ್ಯೋಗ ಸೃಷ್ಟಿಯನ್ನು ಹೇಗೆ ಮಾಡ್ತೀರಿ? ನೀವು ಯಾವುದೇ ರೀತಿಯ ಅಂದಾಜು ಮಾಡಿದರೂ ಕೂಡ ಈ ವರ್ಗಕ್ಕೆ ನೀವು ಪರ್ಯಾಯ ಒಂದು ಮಾರ್ಗವನ್ನು ಕಲ್ಪಿಸಿಕೊಡೋಕ್ಕೆ ಸಾಧ್ಯನೇ ಇಲ್ಲ. ಭಾರತದ ಎಕಾನಮಿ ಅನ್ನುವುದು ಭಾರತದ ಸಂಸ್ಕೃತಿ, ಆಚರಣೆ, ನಂಬಿಕೆ, ದೇವಸ್ಥಾನಗಳು ಇವುಗಳಲ್ಲಿ ಸೇರಿ ಹೋಗಿದೆ. ಅದು ಭಾರತದಲ್ಲಿ ವೃತ್ತಿ ಅನ್ನುವುದು ಬರೀ ಕೆಲಸವಲ್ಲ, ಅದೊಂದು ಆಚರಣೆ. ಕಮ್ಮಾರ ಇರ್ಬೋದು, ಚಮ್ಮಾರ ಇರ್ಬೋದು, ಬಡಿಗೆರ ಇರ್ಬೋದು, ಅಕ್ಕಸಾಲಿ ಇರ್ಬೋದು, ನೇಕಾರ ಇರ್ಬೋದು, ಬಡಿಗೆರ ಇರ್ಬೋದು, ಬಡಿಗೆ ಇರ್ಬೋದು, ವ್ಯಾಪಾರಿ ಇರ್ಬೋದು, ಕುಸುರಿಯವನಿರ್ಬೋದು, ಕಸೂತಿಯನಿರ್ಬೋದು, ಶಿಲ್ಪಿ ಇರ್ಬೋದು, ವಾಸ್ತುತಜ್ಞ ಇರ್ಬೋದು, ಟೆಕ್ನಿಷಿಯನ್ ಇರ್ಬೋದು, ಎಲೆಕ್ಟ್ರಿಷಿಯನ್ ಇರ್ಬೋದು, ಎಲ್ಲರೂ ಆಚರಣೆಯ ಭಾಗಗಳೇ. ಉದ್ಯೋಗದಲ್ಲಿ ಮೇಲು ಕೀಳು ಅನ್ನೋದು ಇಲ್ಲ.
ಇಷ್ಟು ವರ್ಷ ಓದು ನೀನು ಆಮೇಲೆ ಕೂತ್ಕೊಂಡು ದುಡಿಬೋದು ಅನ್ನುವ ಒಂದು ಕಲ್ಚರನ್ನು ಸೃಷ್ಟಿ ಮಾಡಿದ್ವಿ. ಅದನ್ನು ಎಜುಕೇಷನ್ ಥ್ರೂ ಜನಕ್ಕೆ ತಲುಪಿಸಿದ್ವಿ. ಏನಾನು ಮಮ್ಮಾಡು ಕೈಗೆ ದೊರೆತು ಜಗವ ನಾನೇನು ಹುಲುಕಡ್ಡಿ ಎಂಬ ನುಡಿಬೇಡ, ಹೀನ ಮಾಮುದು ಎಲ್ಲ ಜಗದ ಗುಡಿ ಒಳಗದಿ ತಾಣ ನಿನಗಿಯುವುದಿಲ್ಲ ಮಂಕುತಿಮ್ಮ. ನಮ್ಮ ಹಿರಿಯರು ನಮಗೆ ಹಾಕಿಕೊಟ್ಟ ಮಾರ್ಗ ಇದು. ಮಾಡ್ರನ್ ಕಲ್ಚರ್ ಹೆಸರಿನಲ್ಲಿ ಅಗ್ರಿಕಲ್ಚರನ್ನು ನೆಗ್ಲೆಕ್ಟ್ ಮಾಡ್ತಾ ಬಂದ್ವಿ. ಸ್ಟಾರ್ಟಲ್ಲೇನೋ ಹಾಗಿತ್ತು, ಖುಷಿ ಇತ್ತು, ಸಂಬಳನೂ ಹಾಗೆ ಬರ್ತಿತ್ತು, ದುಡ್ಡನ್ನು ಜನ ಹಾಗೆ ನೋಡ್ತಿದ್ರು. ಜಾಗತೀಕರಣ ಇವೆಲ್ಲದರ ಪರಿಣಾಮ ಜನ ಹಣ ನೋಡಿದ್ರು, ಚೆನ್ನಾಗಿ ಟರ್ನ್ ಆಯಿತು, ರೊಟೇಷನ್ ಆಯಿತು, ಎಲ್ಲ ಆಯಿತು. ಆದರೆ ಬರುತ್ತಾ ಮುಂದಿನ ದಿನಗಳಲ್ಲಿ ಈ ಉದ್ಯೋಗ ಸೃಷ್ಟಿಯನ್ನು ಸಸ್ಟೈನ್ ಮಾಡೋಕ್ಕೆ ಸಾಧ್ಯ ಆಗುತ್ತಾ? ಎಷ್ಟೇ ಕಂಪನಿಗಳು ಬರಲಿ, ಎಷ್ಟೇ ಇಂಡಸ್ಟ್ರಿಗಳು ಓಪನ್ ಆಗಲಿ, ಆದರೆ ಅದು ಸಾಧ್ಯನಾ? ಸರ್ಕಾರಗಳು ತಮ್ಮ ಉದ್ಯೋಗ ನೀತಿಯನ್ನು ಬದಲಿಸಬೇಕು, ಶಿಕ್ಷಣ ನೀತಿಯನ್ನು ಬದಲಿಸಬೇಕು. ಗ್ರಾಮೀಣ ಮಟ್ಟದಲ್ಲಿ ಯುವಕರಿಗೆ, ಮಕ್ಕಳಿಗೆ ಕೃಷಿ ಪ್ರಾಮುಖ್ಯತೆಯ ಶಿಕ್ಷಣ ದೊರೆಯುವಂತಾಗಬೇಕು. ಇವತ್ತಿನ ಹೆಚ್ಚಿನ ಯುವಕರಿಗೆ ತಮ್ಮ ಭೂ ಪ್ರದೇಶಗಳಲ್ಲಿ ಏನೇನು ನಡೀತದೆ, ಯಾವ್ಯಾವ ಥರದಲ್ಲಿ ಉದ್ಯೋಗ ಸೃಷ್ಟಿ ಆಗ್ಬೋದು, ನಾವು ಅದನ್ನು ಕ್ರಿಯೇಟ್ ಮಾಡ್ಕೋಬಹುದು, ಇಲ್ಲೇ ಹೇಗೆ ಉದ್ಯೋಗವನ್ನು ಸೃಷ್ಟಿ ಮಾಡ್ಕೊಳ್ಬಹುದು ಅನ್ನೋ ಕಲ್ಪನೆನೇ ಇಲ್ಲ. ಯಾಕಿಲ್ಲ ಅಂದರೆ ಅವರು ನವನಾಗರಿಕತೆಯ ಅತಿಯಾದ ಪ್ರಭಾವ ಹಾಗೂ ಇನ್ನೊಂದು ಮೆಟೀರಿಯಲಿಸ್ಟಿಕ್ ಮೈಂಡ್ಸೆಟ್. ಇದಕ್ಕೆ ಕಾರಣ ಪ್ರಮುಖವಾಗಿ ನಮ್ಮ ಎಜುಕೇಷನ್ ಸಿಸ್ಟಮ್, ಶಿಕ್ಷಣ ನೀತಿ. ಯಾವಾಗ ನಮ್ಮ ಶಿಕ್ಷಣದಲ್ಲಿ ನಮ್ಮ ಭಾರತೀಯತೆ, ನಮ್ಮ ಪ್ರಾದೇಶಿಕತೆ, ನಮ್ಮ ಪ್ರಾದೇಶಿಕ ಭಾಷೆ, ನಮ್ಮಲ್ಲಿ ಸಿಗಬಹುದಾದ ಸೌಲಭ್ಯಗಳು, ಭೌಗೋಳಿಕ ವಿಷಯ ಇವುಗಳೆಲ್ಲದರ ಪರಿಚಯ ನಮ್ಮ ದೇಶದ ಶಿಕ್ಷಣದಲ್ಲಿ ಆಗಲು, ಅನಂತರ ಅವರಿಗೆ ನಮ್ಮದೇ ಎಲ್ಲವೂ ಕೂಡ ಪರಕೀಯ ಅನಿಸಿಬಿಡುತ್ತೆ. ನಮ್ಮ ಬಗ್ಗೆ ನಮಗೆ ಹೇಳ್ಕೊಳ್ಳೋಕ್ಕೆ ಇನ್ಫಿಯಾರಿಟಿ ಶುರುವಾಗುತ್ತೆ. 80-90ರ ದಶಕ, 2000ನೇ ಇಸವಿಯ ಆ ದಶಕದ ಸಂದರ್ಭದಷ್ಟೊತ್ತಿಗೆ ಬಹುಶಃ ಭಾರತದ ಈ ಹಿಂದೂ ಪರಂಪರೆ, ಹಿಂದೂ ಕಲ್ಚರ್, ಹಿಂದೂ ಸಂಸ್ಕೃತಿ ಇದು ಸಂಪೂರ್ಣ ಮುಂದಿನ ದಿನಗಳಲ್ಲಿ ನಾಶವಾಗುತ್ತೆ ಅನ್ನುವ ಸಂದರ್ಭದಲ್ಲಿ 2014ರ ನಂತರ ಒಂದು ಬದಲಾವಣೆ ಕಾಣಕ್ಕೆ ಶುರುವಾಯ್ತಲ್ಲ, ಅದರಲ್ಲೂ ಎಸ್ಪೆಷಲಿ ಅಯೋಧ್ಯೆಯ ನಿರ್ಮಾಣದಂಥ ಒಂದು ದಿಟ್ಟ ನಿರ್ಧಾರ ಮತ್ತು ದಿಟ್ಟ ಫಿನಿಶಿಂಗ್ ಇದೆಯಲ್ಲ, ಇವತ್ತು ಇಡೀ ಭಾರತೀಯರ ಹಾಗೂ ಭಾರತೀಯ ಸಂಸ್ಕೃತಿ, ಹಿಂದೂ ಧರ್ಮದ ಮೆರಗನ್ನು ಜಗತ್ತಿನಾದ್ಯಂತ ಹೆಚ್ಚಿಸಿದೆ. ಭಾರತೀಯರ ಒಂದು ಹೆಮ್ಮೆ ಏನು ಅಂದರೆ, ಸ್ವಾತಂತ್ರ್ಯಾನಂತರದ ಭಾರತದಲ್ಲಿ ಎಜುಕೇಷನ್ ನೀತಿ ಬದಲಾದ ತಕ್ಷಣ ಏನಾಗೋಯ್ತು ಅಂತಂದರೆ, ನಮ್ಮ ಮೂಲ ಬದುಕಿನ ಪದ್ಧತಿ ಬದಲಾಯಿತು. ಅವರು ಯಾವುದೇ ರೀತಿ ಮಾಡರ್ನ್ ಎಜುಕೇಷನ್ ತಗೊಳ್ಳಿ, ಕಾನ್ವೆಂಟಲ್ಲಿ ಓದಲಿ, ಇಂಗ್ಲೀಷ್ ಎಜುಕೇಷನ್ ಸಿಸ್ಟಮ್ ತಗೊಳ್ಳಿ, ಫಾರಿನಲ್ಲಿ ಉದ್ಯೋಗಕ್ಕೆ ಹೋಗಲಿ, ಏನೇ ಮಾಡಲಿ, ಆದರೆ ಒಂದು ಕಾಲಘಟ್ಟದ ನಂತರ ಅವರು ಮತ್ತೆ ಮರಳಿ ಭಾರತೀಯ ಸಂಸ್ಕೃತಿಗೆ, ಭಾರತೀಯ ಆಚರಣೆಗಳಿಗೆ, ಭಾರತೀಯ ಧರ್ಮಕ್ಕೆ ಹೆಚ್ಚು ಮಹತ್ವವನ್ನು ಕೊಡ್ತಾರೆ. ಅದು ಬಹುದೊಡ್ಡ ಹೆಮ್ಮೆ. ಭಾರತೀಯ ಕಲ್ಚರನ್ನು ಏನು ಸ್ಮ್ಯಾಶ್ ಮಾಡಬೇಕು ಅನ್ನುವ ಬ್ರಿಟನ್ ಪ್ರಧಾನಿಯ ಮತ್ತು ಮೆಕಾಲೆಯ ಹುನ್ನಾರ ಏನಿತ್ತು, ಅದನ್ನು ಇವತ್ತು ಭಾರತೀಯರು ಸುಳ್ಳು ಮಾಡಕ್ಕೆ ಹೊರಟಿದ್ದಾರೆ ಅನ್ನೋದರಲ್ಲಿ ನಮ್ಮ ಹಿಂದೂಗಳು, ನಮ್ಮ ಜಗತ್ತಿನ ಮೂಲೆ ಮೂಲೆಯಲ್ಲಿರುವ ಭಾರತೀಯರ ಬಗ್ಗೆ ಹೆಮ್ಮೆ ಇದೆ. ಮತ್ತೆ ಭಾರತ ವಿಜೃಂಭಿಸಲಿ.